ಮಾಡ್ತದೆ SBI ಹೋಮ್ ಲೋನ್ಸ್. ಮಹಿಳೆ ಇಂದು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದೆ ಇದ್ದು ತೀರಾ ವಿಭಿನ್ನ ರಂಗಗಳಲ್ಲೂ ಪರಿಣಾಮಕಾರಿ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾಳೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೂಡ ಮೇಕ್ ಇನ್ ಇಂಡಿಯಾ ಹಾಗೂ ನವೋದ್ಯಮಕ್ಕೆ ಉತ್ತೇಜನ ನೀಡುವ ಮೂಲಕ ಮಹಿಳಾ ಉದ್ಯಮಿಗಳಿಗೆ ಸೂಕ್ತವಾದಂತಹ ಭೂಮಿಕೆಯನ್ನು ಕಲ್ಪಿಸಿದೆ. ಗ್ರಾಮೀಣ ಭಾಗದ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲಿ ಯಶಸ್ವಿ ಉದ್ಯಮಿಯಾಗಿ ಅರಳಿದ್ದು ಅಮೆರಿಕ, ಯುರೋಪ್ ಸೇರಿದಂತೆ ಹಲವು ದೇಶಗಳಿಗೆ ತಮ್ಮ ಉತ್ಪನ್ನಗಳನ್ನು ರಫ್ತು ಮಾಡುವ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಉದ್ಯಮಿ ಲಕ್ಷ್ಮೀ ಶಾಸ್ತ್ರಿ ಅವರ ಯಶೋಗಾಥೆಗೆ ಸಾಕ್ಷಿಯಾಗೋಣ ಬನ್ನಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಣ್ಣ ಗ್ರಾಮದ ಮಹಿಳೆ ಲಕ್ಷ್ಮೀ ಶಾಸ್ತ್ರಿ ಓದಿದ್ದು ಡಿಪ್ಲೊಮೊ. ವೃತ್ತಿಯಲ್ಲಿ ಶ್ರದ್ಧೆ ಮತ್ತು ದಕ್ಷತೆ ಹೊಂದಿದ್ದ ಇವರಿಗೆ ಹಾಂಗ್ಕಾಂಗ್ನಲ್ಲಿ ಕೆಲಕಾಲ ಕೆಲಸ ಮಾಡುವ ಅವಕಾಶ ದೊರೆಯಿತು. ಅಲ್ಲಿ ಅಪಾರ ಅನುಭವ ಪಡೆದ ಇವರು ಪ್ರಭಾವಶಾಲಿ ಉದ್ಯಮಿಯಾಗಿ ಹೊರಹೊಮ್ಮಿದರು. ಮುಂದೆ ವಿವಾಹದ ನಂತರ ತಮ್ಮ ಪತಿಯ ಉದ್ಯಮವನ್ನು ಯಶಸ್ಸಿನತ್ತ ಕೊಂಡೊಯ್ಯುವಲ್ಲಿ ಲಕ್ಷ್ಮೀ ಶಾಸ್ತ್ರಿ ಅವರ ಕೊಡುಗೆ ಗಣನೀಯ. ಲಕ್ಷ್ಮೀ ಶಾಸ್ತ್ರಿಯವರ ಪತಿ ರಮೇಶ್ ಶಾಸ್ತ್ರಿ ಬೆಂಗಳೂರಿನ ರಾಜಾಜಿನಗರದಲ್ಲಿ 1996ರಲ್ಲಿ ಮ್ಯಾಗ್ನಾಟೆಕ್ ಎಂಬ ಸಂಸ್ಥೆ ಸ್ಥಾಪಿಸಿದ್ದರು. ಟ್ರಾನ್ಸ್ಫಾರ್ಮರ್ ತಯಾರಿಕೆ, ಹಗುರ ಯುದ್ಧ ವಿಮಾನದ ಕೆಲ ಬಿಡಿ ಭಾಗಗಳನ್ನು ಉತ್ಪಾದಿಸುವ ಸಂಸ್ಥೆ ಇದು. 2003ರಲ್ಲಿ ಕೇವಲ 1 ಲಕ್ಷ ರೂಪಾಯಿಯಷ್ಟು ವಹಿವಾಟು ನಡೆಸುತ್ತಿದ್ದ ಸಂಸ್ಥೆ ಈಗ ವಾರ್ಷಿಕ ಸುಮಾರು 6 ಕೋಟಿ ರೂಪಾಯಿ ವಹಿವಾಟು ನಡೆಸುವಷ್ಟು ಬೃಹತ್ತಾಗಿ ಬೆಳೆದಿದೆ. ಸುಮಾರು 45 ಮಂದಿಗೆ ಉದ್ಯೋಗಾವಕಾಶ ಕೊಟ್ಟಿದೆ. ಈ ಸಂಸ್ಥೆಯ ನಿರ್ದೇಶಕರಾದ ಲಕ್ಷ್ಮೀ ಶಾಸ್ತ್ರಿ 2008ರಲ್ಲಿ ಅಂತಾರಾಷ್ಟ್ರೀಯ ಮೇಳವೊಂದರಲ್ಲಿ ಕಂಪನಿಯ ಮಳಿಗೆ ತೆರೆದು ಅಲ್ಲಿ ಸಾಕಷ್ಟು ಗ್ರಾಹಕರ ಪರಿಚಯ ಮಾಡಿಕೊಂಡೆವು. ಇದೀಗ ಇಟಲಿ, ಡೆನ್ಮಾರ್ಕ್, ಸ್ವೀಡನ್, ಅಮೆರಿಕ, ಮಧ್ಯಪ್ರಾಚ್ಯ ಸೇರಿದಂತೆ ಬಹಳಷ್ಟು ದೇಶಗಳಿಗೆ ನಮ್ಮ ಉತ್ಪನ್ನ ರಫ್ತು ಮಾಡುತ್ತೇವೆ. 2018ರೊಳಗೆ ವಾರ್ಷಿಕ 25 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಗುರಿ ಇದೆ ಎನ್ನುತ್ತಾರೆ. ನಮ್ಮ ಪ್ರಾಡಕ್ಟ್ಸ್ ಏನಂದ್ರೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಟ್ರಾನ್ಸ್ಫಾರ್ಮರ್ಸ್ ತುಂಬಾ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಮಾಡ್ತೀವಿ. ಸ್ವಿಚಿಂಗ್ ಟ್ರಾನ್ಸ್ಫಾರ್ಮರ್ಸ್, ಆಮೇಲೆ ಈ ಥರ ಟ್ರಾನ್ಸ್ಫಾರ್ಮರ್ಸ್ನ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಥವಾ ನಮ್ಮ ಇಂಡಸ್ಟ್ರಿಯಲ್ ಆಟೋಮೇಷನ್, ಈಗ ಏರೋಸ್ಪೇಸ್ ಇಂಡಸ್ಟ್ರಿಗೂ ನಾವು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ಸ್ ಅಂತಾನು ಮಾಡ್ತೀವಿ. ಅದೆಲ್ಲ ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಕೊಡುತ್ತೆ. ಅಕ್ರಾಸ್ ಇಂಡಿಯಾ ನಾವು ಈ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ಸ್ನ ಸೇಲ್ ಮಾಡ್ತೀವಿ. ಆಮೇಲೆ ಏರೋಸ್ಪೇಸ್ ಇವಾಗ ನಾವು AS ಸರ್ಟಿಫಿಕೇಶನ್ ತಗೋಬೇಕು ಅಂತಲೂ ಪ್ಲಾನ್ ಆಗಿದೆ. ಇನ್ನು ಒಂದು 15-20 ದಿನದಲ್ಲಿ ನಮ್ಮ ಫೈನಲ್ ಸರ್ಟಿಫಿಕೇಶನ್ ಆಡಿಟ್ ಆಗಿ ನಮ್ಮ ಏಪ್ರಿಲಲ್ಲಿ AS 91003 ಈ ಒಂದು ಸರ್ಟಿಫಿಕೇಶನ್ ನಮಗೆ ಸಿಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಏನು 1 ಲಕ್ಷ ಟರ್ನ್ ಓವರ್ ಮಾಡ್ತಿದ್ವಿ 2002-2003ರಲ್ಲಿ. ಈಗ ನಮ್ಮ ಕಂಪನಿ ಟರ್ನ್ ಓವರ್ 6 ಕೋಟಿ ಇದೆ. ಸೊ ಬರೋ ಇನ್ನು 2018 ಒಳಗಡೆ ನಮ್ಮ ಟರ್ನ್ ಓವರ್ ನಾವು 25 ಕೋಟಿ ಮಾಡಬೇಕು ಅಂತ ನಮ್ಮ ಪ್ಲಾನಲ್ಲಿದೆ. ತಮ್ಮ ಸಾಮರ್ಥ್ಯದ ಬಗ್ಗೆ ದೃಢ ವಿಶ್ವಾಸ ಇರುವ ಲಕ್ಷ್ಮಿ ಅವರಿಗೆ ಚಿಕ್ಕಂದಿನಲ್ಲಿ ತಾಯಿಯೇ ಮೊದಲ ಪ್ರೇರಣೆ. 6 ಮಕ್ಕಳ ದೊಡ್ಡ ಕುಟುಂಬದಲ್ಲಿ ಬೆಳೆದ ತನಗೆ ವಿದ್ಯಾಭ್ಯಾಸ ಕಲಿಯಲು ತಾಯಿಯೇ ಉತ್ತೇಜನ ನೀಡಿದರು ಎನ್ನುತ್ತಾರೆ ಲಕ್ಷ್ಮಿ. ಅಂತೆಯೇ ಮಹಿಳೆಯರ ಬದ್ಧತೆ, ದಕ್ಷತೆ ಬಗೆಗೆ ವಿಶ್ವಾಸ ಇರುವ ಲಕ್ಷ್ಮಿ ತಮ್ಮ ಸಂಸ್ಥೆಯಲ್ಲಿ 85% ಉದ್ಯೋಗಾವಕಾಶವನ್ನು ಮಹಿಳೆಯರಿಗೆ ನೀಡಿದ್ದಾರೆ. ಉತ್ಪಾದನೆಯ ಗುಣಮಟ್ಟ ಪರಿಶೀಲನೆ, ಸಿಬ್ಬಂದಿಗಳನ್ನು ಪ್ರೇರೇಪಿಸುವುದು, ಉದ್ಯಮ ಸಭೆಗಳನ್ನು ನಡೆಸುವುದು, ಈ ಎಲ್ಲದರಲ್ಲೂ ಲಕ್ಷ್ಮಿಯವರದ್ದು ಪಕ್ಕಾ ಶಿಸ್ತಿನ ವೃತ್ತಿಪರತೆಯ ದಕ್ಷ ನಡೆ. ಸಂಸ್ಥೆಯ ಸ್ಥಾಪಕ ಮತ್ತು ಸಿಇಒ ರಮೇಶ್ ಶಾಸ್ತ್ರಿ, ಸಂಸ್ಥೆಯ ಸಾಧನೆಯಲ್ಲಿ ಲಕ್ಷ್ಮೀ ಶಾಸ್ತ್ರಿ ಅವರ ಬದ್ಧತೆ ಮತ್ತು ವೃತ್ತಿಪರತೆಯ ಕೊಡುಗೆ ಮಹತ್ವದ್ದು. ಉತ್ಪಾದನೆಯ ಗುಣಮಟ್ಟ, ಮಾನವ ಸಂಪನ್ಮೂಲ ನಿರ್ವಹಣೆ ಇವುಗಳನ್ನೆಲ್ಲ ಲಕ್ಷ್ಮಿಯವರೇ ನೋಡಿಕೊಳ್ಳುತ್ತಾರೆ. ಸಿಬ್ಬಂದಿಯಲ್ಲಿ ಪ್ರೇರಣೆ ತುಂಬುತ್ತಾರೆ. ಹೀಗಾಗಿ ನನಗೆ ನಿಶ್ಚಿಂತೆಯಿಂದ ಸಂಸ್ಥೆಯ ವಿಸ್ತರಣೆಯತ್ತ ಗಮನ ಹರಿಸುವುದು ಸಾಧ್ಯವಾಗಿದೆ ಎನ್ನುತ್ತಾರೆ. ಇನ್ಫ್ಯಾಕ್ಟ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಸಪೋರ್ಟ್ ಅವರಿಂದ ಸಿಕ್ಕಿದ್ರಿಂದಾಗಿ ನಾನು ಹೊರಗಡೆ ಏನಿದೆ ಈ ವ್ಯಾಪಾರ ವಹಿವಾಟು ಏನಿದೆ ಅದನ್ನು ಹೆಚ್ಚು ಮಟ್ಟಿಗೆ ಅದರ ಕಡೆ ಗಮನ ಕೊಡ್ಲಿಕ್ಕೆ ಅನುಕೂಲ. ಸಂಸ್ಥೆಯ ವ್ಯವಸ್ಥಾಪಕ ಕಿಶೋರ್ ಕುಮಾರ್,
ಲಕ್ಷ್ಮಿ ಅವರು ಸಂಸ್ಥೆಯಲ್ಲಿ ಒಬ್ಬ ಮಾಲೀಕರಂತೆ ವರ್ತಿಸದೆ ಒಬ್ಬ ನಾಯಕಿಯಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆ ಮುನ್ನಡೆಸುತ್ತಿದ್ದಾರೆ ಎನ್ನುತ್ತಾರೆ. ಲಕ್ಷ್ಮೀ ಶಾಸ್ತ್ರಿ ಅವರು ಒಂದು ಒಳ್ಳೆ ಪ್ರಾಡಕ್ಟ್ಸ್ ನ ಡೆವಲಪ್ ಮಾಡೋದು, ಸರ್ವಿಸಸ್ ಕೊಡೋದು, ಎಕ್ಸ್ಪೋರ್ಟ್ಸ್ಗೆ ತುಂಬಾ ಫೋಕಸ್ ಮಾಡೋದು, ಮತ್ತೆ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ಗೆಲ್ಲ ಅಪ್ರೋಚ್ ಮಾಡೋದು, ಟೆಂಡರ್ ತಗೊಳ್ಳೋದು, ಈ ರೀತಿ ಎಲ್ಲ ಮಾಡಿಬಿಟ್ಟು ಅವರು ಒಂದು ಚೆನ್ನಾಗೇನೆ ಈ ಒಂದು ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಂಸ್ಥೆಯ ಸಾಧನೆ ಗುರುತಿಸಿ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಒಕ್ಕೂಟ, ಕಾಸಿಯಾ ಸೇರಿದಂತೆ ಹಲವು ಸಂಘಟನೆಗಳು ವಿವಿಧ ಪ್ರಶಸ್ತಿ, ಪುರಸ್ಕಾರ ನೀಡಿವೆ. ಸಂಸ್ಥೆಯನ್ನು ವಿಮಾನಯಾನ ಕ್ಷೇತ್ರದಲ್ಲಿ ಮುನ್ನಡೆಸುವುದು, ಸ್ವಂತ ಕಾರ್ಖಾನೆ ಘಟಕ ಸ್ಥಾಪಿಸುವುದು ಇತ್ಯಾದಿ ಕನಸುಗಳನ್ನು ಲಕ್ಷ್ಮೀ ಶಾಸ್ತ್ರಿ ಹೊಂದಿದ್ದಾರೆ. ಉದ್ಯಮ ಮುನ್ನಡೆಸುವಲ್ಲಿ ಯಶ ಕಂಡಿರುವ ಲಕ್ಷ್ಮೀ ಶಾಸ್ತ್ರಿ ತಮ್ಮ ಕುಟುಂಬ ನಿರ್ವಹಣೆಯನ್ನು ಮರೆತಿಲ್ಲ. ಉದ್ಯಮ ಮತ್ತು ಕುಟುಂಬ ಎರಡನ್ನೂ ಸಮತೂಕದಲ್ಲಿ ನಿರ್ವಹಿಸುತ್ತಾ ಮಾದರಿ ಉದ್ಯಮಿಯಾಗಿದ್ದಾರೆ. ಹಲವು ಮಹಿಳೆಯರಿಗೆ ಪ್ರೇರಕ ಶಕ್ತಿಯಾಗಿರುವ ಲಕ್ಷ್ಮೀ ಶಾಸ್ತ್ರಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಉದಾಹರಣೆಯಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಓರ್ವ ಗ್ರಾಮೀಣ ಮಹಿಳೆ ರಾಜಧಾನಿ ಬೆಂಗಳೂರಿನಲ್ಲಿ ಯಶಸ್ವಿ ಉದ್ಯಮಿಯಾಗಿ ರೂಪುಗೊಂಡಿದ್ದಾರೆ.